ಮಾಳವಿಕಾ ಮನ್ವಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾಳವಿಕಾ ನಮ್ಮ ಜೊತೆ ಇದ್ದಾರೆ, ರಾಜಕೀಯ ರಂಗ ಪ್ರವೇಶ ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಮಾಳವಿಕಾ, ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ. ಬಾಲ್ಯದಲ್ಲಿಯೇ ರಾಜಕೀಯದ ಕನಸನ್ನ ಇಟ್ಟಂತಹವರು ಈಗ ರಾಜಕೀಯ ಸೇರಿದ್ದೀರಾ. ನಿಮ್ಮ ಕನಸುಗಳಿಗೂ ನಿಮ್ಮ ಕಲ್ಪನೆಗಳಿಗೂ ಇವಾಗಿನ ವಾಸ್ತವ ರಾಜಕೀಯ ವ್ಯವಸ್ಥೆಗೂ ವ್ಯತ್ಯಾಸ ಏನಾದರೂ ಕಂಡು ಬರ್ತಿದೆಯಾ? ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಮುಖವಾದ ವಿಚಾರ ನಮ್ಮ ಮಧ್ಯೆ, ನಾನು ಹೇಳೋದು ನಮ್ಮ ಮಧ್ಯೆ ಅಂತ ಹೇಳೋದು, ನಾನು ನನ್ನ ಜರ್ನಲಿಸ್ಟ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ಳುವಂತಹ ವಿಚಾರ ಏನು ಅಂದರೆ, ಈ ಪ್ರಾಂತೀಯ ರಾಜಕೀಯ ಪಕ್ಷಗಳೇನಿವೆ ಇವು ಬಹಳ ಪ್ರಬಲವಾದ ಭೂಮಿಕೆಯನ್ನು ಮುಂದಿನ ದಿನಗಳಲ್ಲಿ ನಿಭಾಯಿಸ್ತವೆ ಅಂತ ನಮ್ಮ ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ. ಈ ರಾಷ್ಟ್ರೀಯ ಪಕ್ಷಗಳ ಪ್ರಭಾವ ಕಡಿಮೆಯಾಗಿ ಪ್ರಾಂತೀಯ ಪಕ್ಷಗಳು, ನೀವು ಈ ಗ್ಲೋಬಲೈಸೇಷನ್ನ ಅತಿ ದೊಡ್ಡ ವಿಚಾರ ಏನು ಅಂತ ನೋಡಿದ್ರೆ, ಎಲ್ಲವೂ ಜಾಗತೀಕರಣಗೊಂಡಿದೆ. ಇಲ್ಲಿಂದ ಕೂತು ಈ ಒಂದು ಕ್ಷಣಕ್ಕೆ ಅಮೆರಿಕಾನ್ ಮಾತಾಡಿಸ್ಬೋದು ಅಂದಾದರೂ ಮತ್ತೊಂದು ಬಹಳ ದೊಡ್ಡ ಒಂದು ಬೆಳವಣಿಗೆ ಏನಪ್ಪಾ ಅಂದರೆ, ಪ್ರಾಂತೀಯ ವಿಚಾರಗಳಿಗೆ ಪ್ರಾಮುಖ್ಯತೆ ಸಿಕ್ಬಿಡುತ್ತೆ ಅಲ್ವಾ? ಈ ಹಿಂದೆ ಎಷ್ಟು ನ್ಯೂಸ್ ಚಾನಲ್ ಇತ್ತು ಕನ್ನಡದಲ್ಲಿ, ಈ ಹಿಂದೆ ಎಷ್ಟು ಕನ್ನಡ ಚಾನಲ್ ಇದ್ವು, ಈ ಹಿಂದೆ ಎಷ್ಟು ಕನ್ನಡ FM ಚಾನಲ್ ಇದ್ವು. ಸೊ ಎಲ್ಲೋ ಪ್ರಾಂತೀಯ ವಿಚಾರಗಳಿಗೆ, ಪ್ರಾಂತೀಯ ಭಾಷೆಗೆ, ಎಲ್ಲದಕ್ಕೂ ಒಂದು ರೀತಿಯ ಪ್ರಾಮುಖ್ಯತೆ ಸಿಕ್ಬಿಟ್ಟಿದೆ ಜಾಗತೀಕರಣ ವ್ಯವಸ್ಥೆಯಲ್ಲಿ. ಅಂತೆಯೇ ರಾಜಕಾರಣ ಕೂಡ ಅನ್ನೋದು ಈ ಥಿಯರಿ. ಅಂದರೆ ಈ ಪ್ರಾಂತೀಯ ಪಕ್ಷಗಳು ಬಹಳ ದೊಡ್ಡ ಭೂಮಿಕೆಯನ್ನು ನಿಭಾಯಿಸ್ತವೆ ಅಂತ. ಆ ನಿಟ್ಟಿನಲ್ಲಿ ಪ್ರಾಯಶಃ JDS ವಿಲ್ ಹ್ಯಾವ್ ಅ ಬಿಗ್ ರೋಲ್ ಟು ಪ್ಲೇ, ಹ್ಯಾಸ್ ಆಲ್ವೇಸ್ ಹ್ಯಾಡ್. ಇಫ್ ಯು ಸೀನ್, ಬಹಳ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿದ್ದಿದೆ JDS. ಅದು ಅಧಿಕಾರದಲ್ಲಿ ಇದೆಯೋ ಇಲ್ವೋ, ಡಿಸೈಡಿಂಗ್ ಫ್ಯಾಕ್ಟರ್ ಆಗಂತೂ ಇದ್ದಿದೆ ಈ ಕಳೆದ 2 ದಶಕಗಳ ಕರ್ನಾಟಕದ ರಾಜಕೀಯದಲ್ಲಿ. ಹಾಗಾಗಿ ಅಂತಹ ಒಂದು ಭೂಮಿಕೆಯನ್ನು ಇದು ನಿಭಾಯಿಸುತ್ತೆ ಭವಿಷ್ಯದಲ್ಲಿ ಅಂತ ನನಗನ್ಸುತ್ತೆ. ಅದರಲ್ಲಿ ನೋಡೋಣ ನಮಗೇನೇನು ಜಾಗ ನಾವು ಹೇಗೆ ಕಂಡ್ಕೋತೀವೋ, ದಟ್ಸ್ ಲೆಫ್ಟ್ ಟು ದ ಪಾರ್ಟಿ, ನೋಡಬೇಕು. ಓಕೆ, ರಾಜಕೀಯ ಪ್ರವೇಶ ಮಾಡೋರು ಪ್ರತಿಯೊಬ್ಬರು ಕೂಡ ಎಲೆಕ್ಷನ್ಗೆ ನಿಲ್ತಾರೆ. ಅಂತಹ ಎಲೆಕ್ಷನ್ ನಿಲ್ಲುವಂತಹ ಸಂದರ್ಭ ಬಂತು ಅಂದರೆ ಯಾವ ಕ್ಷೇತ್ರದಿಂದ ನೀವು ಎಲೆಕ್ಷನ್ ನಿಲ್ಲಬೇಕು ಅಂತ ಅನ್ಕೊಂಡಿದ್ದೀರಾ? ನೀವು ನನ್ನ ಕ್ಯಾಂಪೇನ್ ಮ್ಯಾನೇಜರ್ ಆಗ್ತೀರೇನೋ? ಇಲ್ಲ, ನಾನು ಚುನಾವಣಾ ರಾಜಕೀಯದ ಬಗ್ಗೆ ಯೋಚನೆ ಮಾಡಿಲ್ಲ. ಓಕೆ, ಇಲ್ಲ, ನನಗೆ ರಾಜಕೀಯದ ಬಗ್ಗೆ ಭಾಳ ಆಸಕ್ತಿ ಇದೆ. ಐ ವಿಲ್ ಬಿ ಮೋರ್ ಅನ್ ಅಕಾಡೆಮಿಕ್ ಪಾಲಿಟಿಷಿಯನ್ ದ್ಯಾನ್ ಅ ಪಾಲಿಟಿಷಿಯನ್ ಆನ್ ದ ಫೀಲ್ಡ್. ಐ ಥಿಂಕ್ ಆ ಸಂದರ್ಭ ಬಂದರೆ, ಆ ಪರಿಸ್ಥಿತಿ ಉದ್ಭವ ಆದರೆ ಅದು ಬೇರೆ ವಿಚಾರ. ಆದರೆ ನನ್ನ ತಲೆಯಲ್ಲಿ ನಾನು ಆ ಥರದ ವಿಚಾರಗಳನ್ನ ಮಾಡೇ ಇಲ್ಲ. ನನಗೆ ಈ ರಾಜಕೀಯ ಒಂದು ವೃತ್ತಿಯಾಗಿ, ಪ್ರವೃತ್ತಿಯಾಗಿ ಮೈಗೂಡಿಸ್ಕೋಬೇಕು ಅನ್ನೋದಷ್ಟೇ ಆಸೆಯ ವಿನಃ ಅದರಲ್ಲಿ ನಾನು ಏನನ್ನು ಸಾಧಿಸ್ಬಿಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಕನಸು ಕಂಡಿಲ್ಲ. ಅಲ್ಲ, ಇವಾಗ ಏನಾದರೂ ಒಂದು ಬದಲಾವಣೆ ತರಬೇಕು ಅಂದ್ರೆ ಒಂದು ಅಧಿಕಾರದ ಅವಶ್ಯಕತೆ ಇರುತ್ತೆ. ಪಕ್ಷಕ್ಕೆ ಅಧಿಕಾರದ ಅಗತ್ಯ ಇರುತ್ತೆ, ನನಗಿರ್ಬೇಕು ಅಂತಿಲ್ವಲ್ಲ. ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಅನ್ಕೊಂಡಿದ್ದನ್ನು ನಾವು ಸಾಧಿಸ್ಬೋದು. ನಾನೇ ಅಧಿಕಾರದ ಕುರ್ಚಿಯಲ್ಲಿ ಕೂರಬೇಕು ಅಂತ ಏನೂ ಅಗತ್ಯ ಇಲ್ವಲ್ಲ. ಓಕೆ, ಈಗಿನ ಪರಿಸ್ಥಿತಿಯನ್ನು, ಈಗಿನ ದೇಶದ ಸ್ಥಿತಿಯನ್ನು ನೀವು ನೋಡಿದಾಗ ಅಥವಾ ರಾಜ್ಯದ ಸ್ಥಿತಿಯನ್ನು ನೋಡಿದಾಗ ಬದಲಾವಣೆ ಆಗಬೇಕು ಅನ್ನೋ ಅಂಶ ನಿಮ್ಗೆ ಏನು ಅನ್ಸುತ್ತೆ? ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೇಬೇಕು. ನಮ್ಮ ದೇಶವನ್ನು ಕ್ಯಾನ್ಸರ್ ಥರ ತಿಂದು ಬಿಡ್ತಾ ಇದೆ ಈ ಭ್ರಷ್ಟಾಚಾರಕ್ಕೆ ಖಂಡಿತ ಒಂದು ಮುಟ್ಟುಗೋಲನ್ನು ಹಾಕಬೇಕು. ಈ ಭ್ರಷ್ಟಾಚಾರ ನಿಲ್ಲಬೇಕು ಅಂದರೆ ಎಲ್ಲಿಂದ ಅಂದರೆ, ಪ್ರಾಯಶಃ ನಮ್ಮ ಮನೆಗೆ ಒಳಗೆ ಬರೋವಂಥವ್ರಿಗೆ ಒಂದು 5 ರೂಪಾಯಿ ಕೊಟ್ಟರೆ ಒಳಗಡೆ ಬಿಡ್ತೀನಿ ಅಂತ ಹೇಳ್ತಾನಲ್ಲ ವಾಚ್ಮೆನ್ನು, ಅವನಿಂದ ಹಿಡಿದು ಒಂದು ಸ್ವಲ್ಪ ಹೆಚ್ಚಿನ ದುಡ್ಡು ಕೊಟ್ಟರೆ ಕೆಲಸ ಮಾಡಿಕೊಡ್ತೀನಿ ಅನ್ನುವ ಸರ್ಕಾರಿ ಅಧಿಕಾರಿ ಇರಬಹುದು, ಡಾಕ್ಟ್ರ್ ಇರಬಹುದು, ಕೋರ್ಟ್ನಲ್ಲಿ ಅಡ್ವೊಕೇಟ್ ಇರಬಹುದು, ಅಥವಾ ಯಾವುದೋ ಒಂದು ಕಿಕ್ ಬ್ಯಾಕ್ ತೊಗೊಂಡು, ಈಗ ಇತ್ತೀಚಿನ ಅತಿ ದೊಡ್ಡ ಸ್ಪೆಕ್ಟ್ರಮ್ ಸ್ಕ್ಯಾಮಲ್ಲಿ ಆಯ್ತಲ್ಲ, ಕಿಕ್ ಬ್ಯಾಕ್ ತೊಗೊಂಡಂಥ ಕಾರ್ಪೊರೇಟ್ಸ್ ಇರ್ಬೋದು. ಹಂತವಾಗಿ ಈ ದೇಶವನ್ನು ಭ್ರಷ್ಟಾಚಾರ ಅನ್ನೋದು ತಿಂದು ಹಾಕ್ತಾ ಇದೆ. ಆ ಕ್ಯಾನ್ಸರ್ಗೆ ನಾವು ಮದ್ದನ್ನು ಅತಿ ಶೀಘ್ರ ಹುಡುಕಬೇಕಾಗತ್ತೆ. ಇಲ್ಲ ಅಂದರೆ ಈ ದೇಶವನ್ನು, ಈ ದೇಶದ ಇಡೀ ವ್ಯವಸ್ಥೆಯನ್ನು, ಈ ದೇಶದ ಇತಿಹಾಸವನ್ನು ಎಲ್ಲವನ್ನು ತಿಂದು ಹಾಕ್ಬಿಡುತ್ತೆ ಅಂತ ಅನ್ಸುತ್ತೆ. ಅಲ್ಲ, ಪ್ರತಿಯೊಂದು ನಿಮ್ಮ ಸೀರಿಯಲಲ್ಲೂ ಜನ ನಿಮ್ಮನ್ನ ತುಂಬವಾಗಿ ಮೆಚ್ಕೊಂಡಿದ್ದಾರೆ. ಆ ಜನರಿಗೆ ಈ ಭ್ರಷ್ಟಾಚಾರವನ್ನ ತೆಗೆದು ಹಾಕಬೇಕು ಅಥವಾ ಅಭಿವೃದ್ಧಿ ಕಡೆ ಯಾರು ಗಮನ ಕೊಡೋದಿಲ್ಲ ಇತ್ತೀಚಿನ ದಿನದಲ್ಲಿ. ನಮ್ಮನೆ ಆಯ್ತಾ, ನನ್ನ ಊಟ ಆಯ್ತಾ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ದೇಶದ ಅಭಿವೃದ್ಧಿಯನ್ನ ತನ್ನ ಅಭಿವೃದ್ಧಿಯ ಮೂಲಕ ಯಾವ ರೀತಿ ಇದೆ? ಮೊದಲು ನಾನು ಲಂಚ ತಗೊಳ್ಳೋದು ನಿಲ್ಲಿಸ್ಬಿಟ್ರೆ ನನ್ನ ದೇಶ ಮುಂದುವರೆದ್ಬಿಡುತ್ತೆ. ಲುಕ್ ಎಟ್ ಚೈನಾ ಇಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್. ಚೈನಾದಲ್ಲಿ ಭ್ರಷ್ಟಾಚಾರ ಅನ್ನೋದು ಅತ್ಯಂತ ಕಡಿಮೆ ಇದೆ. ಇವತ್ತು ಇಡೀ ಜಗತ್ತು ಅದರ ಕಡೆ ತಿರುಗಿ ನೋಡೋ ಹಾಗೆ ಚೈನಾ ಮಾಡಿದೆ. ಕಮ್ಯುನಿಸ್ಟ್ ದೇಶ ಆದರೂ ಕೂಡ ಅವರು ಕೊಟ್ಟಿರುವಂತಹ ಕೆಲಸ ಇರ್ಬೋದು, ಜನಗಳಿಗೆ ಅವರು ಮಾಡ್ತಾ ಇರುವಂತಹ ಅಭಿವೃದ್ಧಿ ಇರಬಹುದು, ನಮ್ಮ ದೇಶದ ಕೈಲಿ ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಚೈನಾನ. ನಮ್ಮಷ್ಟೇ ಪಾಪ್ಯುಲೇಷನ್ ಇದೆ ಅವ್ರ ಹತ್ರನೂ. ಇನ್ಫ್ಯಾಕ್ಟ್ ಅವರು ಇನ್ನೂ ಬೇರೆ ರೀತಿಯ ನ್ಯಾಚುರಲ್ ಪ್ರಾಬ್ಲಮ್ಸ್ ಇದೆ. ಅವರ ಪ್ರಾಂತ್ಯಗಳಿರಬಹುದು, ಅವರ ಜಾಗ್ರಫಿ ಇರ್ಬೋದು, ಭಾಳ ಕಷ್ಟ ಇದೆ, ನಮ್ಮ ದೇಶಕ್ಕಿಂತ ಕಷ್ಟ ಇದೆ. ಆದರೂ ಹೇಗೆ, ಹೌ ಇಸ್ ಚೈನಾ ಪ್ರೋಗ್ರೆಸಿಂಗ್? ಐ ಥಿಂಕ್ ಭ್ರಷ್ಟಾಚಾರ ಇದನ್ನು ನಮ್ಮ ಮನೇಲಿ ನಾವು ನಿಲ್ಲಿಸಬೇಕು. ಗಂಡ ಹೆಂಡತಿಗೆ ಸುಳ್ಳು ಹೇಳೋದು, ಹೆಂಡತಿ ಗಂಡಂಗೆ ಸುಳ್ಳು ಹೇಳೋದು, ಗಂಡಂಗೆ ಗೊತ್ತಿಲ್ಲದಿದ್ದು ದುಡ್ಡು ತೊಗೊಂಡು ಡಬ್ಬಿಲಿ ಇಡೋದು, ಆ ದುಡ್ಡನ್ನು ತೊಗೊಂಡೋಗಿ ಸೀರೆ ತೊಗೊಳ್ಳೋದು, ಅಲ್ಲಿಂದ ಭ್ರಷ್ಟ ಅಂತ ನಾನು ಹೇಳೋದು ಅಲ್ವಾ? ಮಕ್ಕಳು ಕದ್ದು ಚಾಕ್ಲೇಟ್ ತಿನ್ನೋದು, ಈ ಭ್ರಷ್ಟತೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ. ಓಕೆ, ಈ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡುವಾಗ ನಾವು ಮುಂದಿನ ಪೀಳಿಗೆ ಕೊಡ್ತಾ ಇರೋದು ಭ್ರಷ್ಟಾಚಾರನೇ. ಹೌದು, ನಾವು ಮನೇಲಿ ತಿನ್ನಿಸ್ತಾ ಇದೀವಿ, ಉಣಿಸ್ತಾ ಇದೀವಿ.
I think somewhere we need to stop that. If we stop that, then half the job is done. ಮಿಕ್ಕಿದ ಪ್ರಗತಿಯನ್ನು ಇವರು ಆಡಳಿತ ಪಕ್ಷ ಇರ್ಬೋದು, ರಾಜಕೀಯ ಇರ್ಬೋದು, ರಾಜಕಾರಣಿಗಳು ನೋಡ್ಕೊಂಡು ಹೋಗ್ತಾರೆ. ಓಕೆ, ಪ್ರಗತಿಯ ಹೊಂದಿದಂತಹ ದೇಶಗಳಲ್ಲಿ ಚೈನಾವನ್ನು ಬಿಟ್ಟು ಬೇರೆ ಯಾವುದು ನಿಮಗೆ ಇಷ್ಟವಾದಂತಹದ್ದು? ಅಂದ್ರೆ ಪ್ರಗತಿಯಲ್ಲಿ ಅತಿ ಹೆಚ್ಚಾಗಿ ಪ್ರಗತಿಯನ್ನು ಕಂಡಂತಹ ದೇಶ ನಿಮಗೆ ಚೈನಾ ಬಿಟ್ಟು ಬೇರೆ ಯಾವುದು? ಭಾರತನೇ ಅನ್ಸುತ್ತೆ, ನನಗೆ ಅನ್ಸುತ್ತೆ. ನಾವು 65-67 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದ್ದೆಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಏನಿತ್ತು, ಆಗ ಬ್ರಿಟಿಷರು ಬಿಟ್ಟು ಹೋಗಿದ್ದಂತಹ ಹಲವಾರು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಮುಖ್ಯವಾಗಿ, ಅಲ್ಲಿಂದ ಇವತ್ತು ಎಲ್ಲಿಗೆ ಬಂದಿದ್ದೀವೋ ಅದೇ ಬಹಳ ದೊಡ್ಡ ಒಂದು ಪ್ರಗತಿ ಅಂತ ನನಗನ್ಸುತ್ತೆ. ಮುಂದಿನ 20 ವರ್ಷಗಳಲ್ಲಿ ಈ ದೇಶ ಆರ್ಥಿಕವಾಗಿ ಇನ್ನಷ್ಟು ಬೆಳೆಯುವ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಜಾಗತೀಕರಣ, ನನಗೆ ಮೂಲತಃ ಜಾಗತೀಕರಣ ಇಷ್ಟ ಆಗೋದಿಲ್ಲ. ಐ ಆಮ್ ಅ ಸೋಷಿಯಲಿಸ್ಟ್, ನನಗೆ ಸಮಾಜವಾದ ಇಷ್ಟ. ಆದರೂ ಕೂಡ ಇವತ್ತಿನ ಪರಿಸ್ಥಿತಿಗೆ ಜಾಗತೀಕರಣ ಈಸ್ ದ ವೇ ಫಾರ್ವರ್ಡ್. ನಾವು ಅದ್ರ ಬಗ್ಗೆ ಹಿಂತಿರುಗಿ ನೋಡೋ ಹಾಗೆ ಇಲ್ಲ. ಹಾಗಾಗಿ ಈ ಜಾಗತೀಕರಣದಿಂದ ಈ ದೇಶ ಬಹಳ, ಮುಖ್ಯವಾಗಿ ಈ ದೇಶದ ಮಿಡಲ್ ಕ್ಲಾಸ್ ಬಹಳ ಪಡ್ಕೊಳ್ಳುತ್ತೆ. ಈ ಮಿಡಲ್ ಕ್ಲಾಸ್ ವಾಪಸ್ ಕೊಡಬೇಕು ದೇಶಕ್ಕೆ. ಅಲ್ಲ, ಜಾಗತೀಕರಣದಿಂದ ಅಭಿವೃದ್ಧಿ ಆಗುತ್ತಾ ಅಥವಾ ಈಗಿನ ಇರುವಂತಹ ನಮ್ಮ ಇಂಡಸ್ಟ್ರಿಗಳಿಂದ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಇವತ್ತು ಭಾರತ ಯಾಕೆ ಆರ್ಥಿಕ ದುಬ್ಬರವನ್ನು ಎದುರಿಸಲಿಲ್ಲ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸೇ ಕಾರಣ ಅಂತ ಕೆಲವರು ಹೇಳ್ತಾರೆ. ಆ ಪ್ರಕಾರ ನೀವು ನೋಡೋದಾದ್ರೆ ಜಾಗತೀಕರಣಕ್ಕೆ ಹೆಚ್ಚಿನ ಒತ್ತು ಕೊಡ್ತೀರಾ, ಆಧುನೀಕರಣಕ್ಕೆ ಹೆಚ್ಚಿನ ಒತ್ತು ಕೊಡ್ತೀರಾ, ಅಥವಾ ಸಾಂಪ್ರದಾಯಿಕ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅನ್ಸುತ್ತಾ? ಇದೇನಾಗುತ್ತೆ ಗೊತ್ತಾ, ಇಟ್ಸ್ ಅ ಲಾರ್ಜರ್ ನ್ಯಾಷನಲ್ ಪಾಲಿಸಿ. ನೀವು ಇಲ್ಲಿ ಕೂತು ಮಾತಾಡೋಕ್ಕಾಗೋದಿಲ್ಲ. ಈ ಜಾಗತೀಕರಣಕ್ಕೆ ಈ ದೇಶವನ್ನು ಕೊಟ್ರಲ್ಲ, ನಾನು ಬಲಿ ಕೊಟ್ಟರು ಅಂತಲೇ ಹೇಳ್ತೀನಿ. ಅದು ಬಲಿ ಕೊಟ್ಟದ್ದು ಆಗಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಒಂದು ಕೆಲಸವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇನ್ನು ವಾಪಸ್ಸಂತೂ ಹೋಗೋಕ್ಕಾಗಲ್ಲ. ಇದ್ರ ಮಧ್ಯೆ ಸಣ್ಣ ಕೈಗಾರಿಕೆ ಅದು ಇದು ಬಲಿಯಾದರೆ ಇಟ್ಸ್ ಜಸ್ಟ್ ಅನ್ಫಾರ್ಚುನೇಟ್ ಅಷ್ಟೇ. ಬಟ್ ದಿಸ್ ಪ್ರೋಸೆಸ್ ಕೆನಾಟ್ ಬಿ ರಿವರ್ಸ್. ಜಾಗತೀಕರಣವನ್ನು ರಿವರ್ಸ್ ಮಾಡೋಕ್ಕಾಗೋದೇ ಇಲ್ಲ. ವಿ ಹ್ಯಾವ್ ಕಮ್ ಟೂ ಫಾರ್. ಅದನ್ನು ಆ್ಯಕ್ಚುಲಿ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಮುಂದುವರಿಸಿದ್ದು ನಮ್ಮ ದೇವೇಗೌಡರು, ಅದಾದಮೇಲೆ BJP ಸರ್ಕಾರ ಇನ್ನಷ್ಟು ಮುಂದೆ ತೊಗೊಂಡು ಹೋಯಿತು. ಸೊ ಇನ್ನು ಅದನ್ನು ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಜಾಗತೀಕರಣವನ್ನು. ಆದರೆ ಅದರಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಪಡ್ಕೋಬೇಕು ನಾವು ಮುಂದಿನ 20 ವರ್ಷಗಳಲ್ಲಿ. ಅದು ಪಡ್ಕೊಂಡ ನಂತರ ಅದು ಟ್ರಿಕಲ್ ಆಗಬೇಕು. ಅಂದರೆ ಸಮಾಜದ ಅತ್ಯಂತ ಕೆಳವರ್ಗದಲ್ಲಿ ಯಾರಿದ್ದಾರೋ ಆರ್ಥಿಕವಾಗಿ ಅವ್ರವರೆಗೂ ಅದು ಹೋಗಿ ಸೇರಬೇಕು. ಅದು ತಲುಪಿದಾಗ ಈ ಜಾಗತೀಕರಣದ ಒಂದು ಪ್ರಭಾವ ನಮಗೆ ಅರ್ಥ ಆಗುತ್ತೆ. ಓಕೆ, ಈ ರೀತಿ ಹಲವಾರು ಹೊಸ ಯೋಜನೆಗಳು ದೇಶಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೆ. ನಿಮ್ಮ ಯೋಜನೆಗಳೇನಾದರೂ, ಅಂದರೆ ನಾನು ಒಂದು ವೇಳೆ ಅಂತಹ ಕಂಡೀಷನ್ಗೆ ಹೋದರೆ, ಅಂತಹ ಪೊಸಿಷನ್ಗೆ ಹೋದರೆ, ಇಂತಹದ್ದೊಂದು ನಾನು ದೇಶಕ್ಕೆ ತಂದು ಕೊಡ್ತೀನಿ, ಇಂತಹದ್ದೊಂದು ನನ್ನ ಕನಸಿದೆ ದೇಶ ಉದ್ಧಾರ ಆಗೋದಕ್ಕೆ ಅಂತ ಏನಾದರೂ ಇದೆಯಾ? ಬಡವರಿಗಾಗಿ ನನಗನ್ಸೋದು ಅವರಿಗೆ ಆರೋಗ್ಯ, ಶಿಕ್ಷಣ ಇವೆರಡನ್ನ ಬಡವರಿಗೆ ಅತ್ಯಂತ ಕೆಳಮಟ್ಟದಲ್ಲಿ ಇರುವಂತಹ ನಮ್ಮ ದೇಶದ ಅತ್ಯಂತ ಈ ಮಾರ್ಜಿನಲೈಸ್ಡ್ ಪಾಪ್ಯುಲೇಷನ್ ಏನಿದೆ ಅವರಿಗೆ ಈ ಆರೋಗ್ಯ ಮತ್ತು ಶಿಕ್ಷಣವನ್ನು ನಾವು ತಲುಪಿಸ್ಬಿಟ್ರೆ ಐ ಥಿಂಕ್ ಮೈ ಜಾಬ್ ಇಸ್ ಡನ್. ದ್ಯಾಟ್ ವಿಲ್ ಬಿ ಮೈ ಫೋಕಸ್. ಆರೋಗ್ಯ ಮತ್ತು ಶಿಕ್ಷಣ ಯಾರಿಗೆ ಅಂದರೆ ಯಾರಿಗೆ ಅದು ತಲುಪ್ತಾ ಇಲ್ವೋ, ಯಾರಿಗೆ ತಲುಪಬೇಕೋ, ಈಗ ಪ್ರೈಮರಿ ಎಜುಕೇಷನ್ನ ದೇ ಮೇಡ್ ಇಟ್ ಅ ಫಂಡಮೆಂಟಲ್ ರೈಟ್. ಸೊ ಅವ್ರಿಗೆ ಅದು ಹೋಗಿ ಸೇರಬೇಕು. ಅದು ಬರೀ ಪಾಲಿಸಿ ಲೆವೆಲಲ್ಲಿ ಆಗ್ತಾ ಇದೆ, ಅವ್ರಿಗೆ ಹೋಗಿ ಸೇರಬೇಕು. ಸೇರೋದ್ರಲ್ಲಿ ಎಲ್ಲಿ ಎಡವಟ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇದು ಬಹಳ ದೊಡ್ಡ ದೇಶ ಇದೆ ನೋಡಿ, ಬಹಳ ಜನಸಂಖ್ಯೆ ಜಾಸ್ತಿ ಇದೆ, ಪೊಲಿಟಿಕಲ್ ವಿಲ್ಲು ಕಡಿಮೆ ಇದೆ. ಈಗ ಪ್ರಸ್ತುತ ಸರ್ಕಾರ ಯಾರಿದೆಯೋ ಅವರು ಅದನ್ನು ಜಾರಿಗೊಳಿಸ್ಬೇಕು ಅಲ್ವಾ? ಅವ್ರು ಯಾವುದೇ ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೋ ಅವ್ರು ಅದನ್ನು ಜಾರಿಗೊಳಿಸ್ಬೇಕು. ಅಥವಾ ಲಾರ್ಜರ್ ಪಿಕ್ಚರ್ ತೊಗೊಂಡ್ರೆ UPA ಅದನ್ನು ಜಾರಿಗೊಳಿಸ್ಬೇಕು. ಬರೀ ಅವ್ರ ಬಾಯಿ ಮಾತಿಗೆ ಫಂಡಮೆಂಟಲ್ ರೈಟ್ ಅಂತ ಅವರು ಜಾಹೀರಾತು ಮಾಡಿಬಿಡ್ತಾರೆ, ಎಲ್ಲ ಪೇಪರ್ಗಳಲ್ಲಿ ಹೆಡ್ಲೈನ್ಸ್ ಮಾಡ್ಕೋತಾರೆ. ಬಟ್ ಅದು ಹೋಗಿ ತಲುಪುತ್ತಾ ಅನ್ನೋದನ್ನು ಅವ್ರು ಮಾಡಬೇಕು. ಪೊಲಿಟಿಕಲ್ ವಿಲ್ ಬೇಕು ಅನ್ಸುತ್ತೆ. ಅದಕ್ಕೆ ಪೊಲಿಟಿಕಲ್ ವಿಲ್ ಅಂತ ಹೇಳಿದ್ರೆ ಅದೇ ನಾನು ಆಗಲೇ ಹೇಳ್ತಿದ್ದೆ, ಅಂದರೆ ಎಲ್ಲವನ್ನ ಇಟ್ಕೊಂಡು ಒಂದು ಉದ್ದೇಶವನ್ನು ಇಟ್ಕೊಂಡು ಮುಂದೆ ಹೋಗುವಂಥವ್ರು ಕೆಲವೊಂದು ಕಡೆ ನಿಷ್ಕ್ರಿಯವಾಗಿಬಿಡ್ತಾರೆ. ಅಂದರೆ ಇಷ್ಟೇ ಬಿಡು ವ್ಯವಸ್ಥೆ ಅಂತ. ಈಗ ನೀವು ರಾಜಕೀಯ ಪ್ರವೇಶ ಮಾಡಿದ್ದೀರಾ, ನಿಮ್ಮಂತಹ ಹಲವಾರು ಜನ ಇವತ್ತಿಗೂ ಕೂಡ ನಾನು ಪಾಲಿಟಿಕ್ಸ್ಗೆ ಬರ್ತೀನಿ, ಏನೋ ಸಾಧಿಸಬೇಕು ಅನ್ನೋ ಹಠ ಇದೆ. ಅವರಿಗೆ ನೀವು ಹೇಳುವಂತಹ ಸಂದೇಶ ಏನು? ಐ ಹ್ಯಾವ್ ಕಮ್, ಸೊ ಜಾಯಿನ್ ಮೀ. ನಾನೇನೋ ಧೈರ್ಯವಾಗಿ ಬಂದ್ಬಿಟ್ಟಿದ್ದೀನಿ. ನಾನು ಹಿಂದೆ ಇನ್ನೊಂದು 4 ಜನ ಬಂದರೆ ಪ್ರಾಯಶಃ ನಾವು ಅಂದ್ಕೊಂಡಿರುವಂತಹ ಆ ಬದಲಾವಣೆ ಆಗುತ್ತೆ ಅಂತ ನನಗನ್ಸುತ್ತೆ. ಬಡವರ ಪರ ಚಿಂತನೆಯನ್ನು ಮಾಡುವಂತಹ ಪಕ್ಷ JDS ಅನ್ನೋದನ್ನು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅದು ಮುಖಂಡರಾದಂತಹ ಶ್ರೀಯುತ ಕುಮಾರಸ್ವಾಮಿ ಅವರಿರಬಹುದು, ದೇವೇಗೌಡರು ಈಗಾಗಲೇ ಅನೇಕ ರೀತಿಯಲ್ಲಿ ಅದನ್ನು ನಿರೂಪಿಸಿದ್ದಾರೆ. ಅವರ ಸ್ಕೀಮ್ಸ್ ಮೂಲಕ
ರೈತರ ಪರವಾಗಿ ಬಡವರ ಪರವಾಗಿ ಮಾಡುವಂಥದ್ದು. ಕುಮಾರಸ್ವಾಮಿಯವರು ತಮ್ಮ ಆಡಳಿತದ ಸಮಯದಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರು, ಜನತಾ ದರ್ಶನವನ್ನು ಮಾಡಿದ್ರು, ತನ್ನನ್ನು ಜನರ ಮಧ್ಯೆ ತೊಗೊಂಡು ಹೋಗಿ ನಿಲ್ಲಿಸ್ಕೊಂಡ್ರು. ಅಂದರೆ ವಿಚ್ ಯೂಶಲಿ ಚೀಫ್ ಮಿನಿಸ್ಟರ್ಸ್ ಡೋಂಟ್ ಡೂ. ಜನರ ಕೈಗೆ ಸಿಗೋದಿಲ್ಲ, ಅವರ ಸಮಯ ನಮಗೆ ಸಿಗೋದಿಲ್ಲ, ಅವ್ರು ನೇರವಾಗಿ ನೋಡೋಕ್ಕಾಗೋದಿಲ್ಲ, ಅಕ್ಸೆಸಿಬಲ್ ಮಾಡಿಕೊಂಡ್ರು. ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಅಕ್ಸೆಸಿಬಲ್. ನನಗೆ ಬಹಳ ಯಾಕೆ ಇಷ್ಟ ಅವರು ಅಂದರೆ ಬಿಕಾಸ್ ಹಿ ವಾಸ್ ವೆರಿ ಅಕ್ಸೆಸಿಬಲ್. ಆ್ಯಂಡ್ ಆ ಗ್ರಾಮ ವಾಸ್ತವ್ಯ ಅನ್ನೋದು ಪ್ರಾರಂಭ ಮಾಡಿದ್ರು. ಹೋಗಿ ಆ ಜನರ ಮಧ್ಯೆ ಇದ್ದರೆ ಅವ್ರ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಒಂದು ಕುರ್ಚಿ ಮೇಲೆ ಕೂರಿಸಿರ್ತಾರೆ, ಹೆಲಿಕಾಪ್ಟ್ರಲ್ಲಿ ಹಾರ್ತಾ ಇರ್ತೀವಿ, ನಾವು ಬಡವ್ರ ಮನೇಲಿ ಹೋಗಿ ಕೂತ್ಕೊಳ್ಳೋಂಥ ಅಗತ್ಯ ನಮಗಿರಲ್ಲ. ಆದರೆ ಅವರು ಹೋಗಿ ಕೂತ್ಕೊಂಡು ನೋಡಿದ್ರು. ನಮಗೆ ಅಧಿಕಾರ ಇರುವಾಗ ನಾವು ಅವರ ನೋವನ್ನು ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಿಜವಾಗಿ ಅವರ ನೋವಿಗೆ ನಾವು ಸ್ಪಂದಿಸ್ಬೋದು ಅಂತ ಅನಿಸುತ್ತೆ. ಆ ವಿಚಾರದಲ್ಲಿ ಐ ಥಿಂಕ್ JDS ಎತ್ತಿದ ಕೈ, JDSನ ನಂಬಿದ್ರೆ ಅದು ಸಾಧ್ಯವಾಗುತ್ತೆ ಅಂತ ನನಗೆ. JDSನ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಹೋರಾಟಗಳು. ಯಾವುದೇ ಸಂದರ್ಭದಲ್ಲಿ ಹೋರಾಟಗಳನ್ನು ರೈತರ ಪರವಾಗಿ, ಮುಖ್ಯವಾಗಿ ರೈತರ ಪರವಾಗಿ ಹೋರಾಟ. ಒಂದು ರಾಜಕೀಯ ಪಕ್ಷ, ಅದು JDS ಮಾತ್ರ ಅಲ್ಲ, ಒಂದು ರಾಜಕೀಯ ಪಕ್ಷದ ಹೋರಾಟ ಎಷ್ಟು ಮುಖ್ಯ ಅಂತೀರ ವ್ಯವಸ್ಥೆಯ ಬದಲಾವಣೆಯಲ್ಲಿ? ಕೊನೆಯದಾಗಿ ಖಂಡಿತ ಖಂಡಿತ ಎಲ್ಲರೂ ಎಲ್ಲ ರೀತಿಯಲ್ಲೂ ಹೋರಾಟವನ್ನು ನಡೆಸ್ತಾ ಇರ್ತೀವಿ. ಒಬ್ಬ ಸಾಮಾನ್ಯ ಗೃಹಿಣಿ ತನ್ನದೇ ಆದ ರೀತಿಯಲ್ಲಿ ತನ್ನ ಮನೆಯನ್ನು ನಡೆಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಾಳೆ. ಮಧ್ಯಮ ವರ್ಗ ದಿನನಿತ್ಯದ ಬದುಕಿಗಾಗಿ ಹೋರಾಟವನ್ನು ನಡೆಸ್ತಾ ಇರುತ್ತೆ. ಅಂತೆಯೇ ರಾಜಕೀಯ ಪಕ್ಷಗಳು ಅಂತ ನನಗನ್ಸುತ್ತೆ. ತಮ್ಮ ವಿಚಾರವನ್ನು ಮುಂದಿಟ್ಟು ಜನಪರವಾಗಿ ಯೋಚನೆ ಮಾಡೋದಾಗಿದ್ದರೆ ಹೋರಾಟ ಅನ್ನೋದು ನಡೀತಾನೆ ಇರುತ್ತೆ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ನೀವೇನು ಹೇಳಕ್ ಬಯಸ್ತೀರಾ? ಅದು ಅಭಿಮಾನಿಗಳಿಗೆ ಅಂದ ಮಾತ್ರಕ್ಕೆ ಯಾವುದೇ ಚಿತ್ರದ ಬಗ್ಗೆ ಆಗಿರ್ಲಿ ನೋಡಿ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡುವುದಲ್ಲ. ರಾಜಕೀಯದಲ್ಲಿ ತಮ್ಮನ್ನ ತಾವು ಸಾಮಾನ್ಯವಾಗಿ ಕೆಲಸ ಮಾಡ್ತಿರ್ತಾರೆ, ಸರಿ, ಹಕ್ಕು ಚಲಾಯಿಸುವಾಗಲಿರಲಿ ಅಥವಾ ತಮ್ಮ ಹಕ್ಕಿನ ನಿರ್ವಹಣೆಯಲ್ಲಾಗಿರಲಿ ಯಾವ ರೀತಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅಂತ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನನ್ನ ನಂಬಿ ಅಂತ ನಾನು ಹೇಳ್ತೀನಿ. ನಾನು ಬಹಳ ಯೋಚನೆ ಮಾಡಿ ಈ ಹೆಜ್ಜೆಯನ್ನು ಇಟ್ಟಿದ್ದೀನಿ. ಅನೇಕರು ಯಾತಕ್ಕೆ ಬೇಕಿತ್ತು ಅಂತ ಕೇಳ್ತಾರೆ. ನಾನು ಬಹಳ ಯೋಚನೆ ಮಾಡಿ, ಬಹಳ ದೀರ್ಘವಾಗಿ ಯೋಚನೆ ಮಾಡಿ ಈ ಹೆಜ್ಜೆಯನ್ನು ಇಟ್ಟಿದ್ದೀನಿ. ನಿಮ್ಮ ಒಳಿತಿಗಾಗಿ, ನನ್ನ ಒಳಿತಿಗಾಗಿ, ಈ ಸಮಾಜದ ಒಳಿತಿಗಾಗಿ, ಈ ದೇಶದ ಒಳಿತಿಗಾಗಿ. ನನ್ನನ್ನು ನಂಬಿ ನಮ್ಮನ್ನು ಬೆಂಬಲಿಸಿ, ನನ್ನನ್ನು ಬೆಂಬಲಿಸಿ. ನಾನು ಖಂಡಿತ ಸತ್ಯಕ್ಕಾಗಿ, ಭ್ರಷ್ಟಾಚಾರದ ವಿರುದ್ಧ, ಈ ದೇಶದ ಒಳಿತಿಗಾಗಿ ದುಡಿತೀನಿ ಅನ್ನೋದನ್ನು ನಾನು ಹೇಳಬಲ್ಲೆ. ನೀವು ನನ್ನ ಜೊತೆ ಬಂದು ಸೇರಿ ಅಂತಲೂ ನಾನು ಈ ಕಾರ್ಯಕ್ರಮದ ಮೂಲಕ ಆಗ್ರಹಿಸ್ತೀನಿ. ಓಕೆ, ಧನ್ಯವಾದ ಮಾಳವಿಕಾ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಇದು ಮಾಳವಿಕಾ ಮನ್ವಂತರ. ನಿಜವಾಗಿಯೂ ರಾಜಕೀಯ ರಂಗ ಪ್ರವೇಶ ಮಾಡ್ತಿದ್ದಾರೆ, ವಕೀಲರಾಗಿದ್ದಾರೆ, ಜೊತೆಗೆ ಸಮಾಜದಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಇತ್ತೀಚೆಗೂ ಕೂಡ ಎಷ್ಟೋ ಜನರ ಜೀವನದಲ್ಲಿ ಬೆಳಕು ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಕಿರುತೆರೆ, ಹಿರಿತೆರೆ ಹೀಗೆ ತಮ್ಮನ್ನು ತಾವು ಸಾಕಷ್ಟು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ರಾಜಕೀಯ ಪ್ರವೇಶ ಮಾಡಿದ್ದಾರೆ. ರಾಜಕೀಯದಲ್ಲಿ ಯಶ ಕಾಣಲಿ, ಅವರ ಉದ್ದೇಶಗಳೇನಿದೆ ಆ ಉದ್ದೇಶಗಳೆಲ್ಲ ನೆರವೇರಲಿ ಅಂತ ನಾವು ಆಶಿಸ್ತೀವಿ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.